ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ರಾಜೇಶ್ ಕೋಡೆ. ಇವತ್ತು ನಾನು 2 ಚಾಲೆಂಜ್ ಮಾಡ್ತಾ ಇದ್ದೀನಿ. ಒಂದು ಪುಷಪ್ಸ್ ಚಾಲೆಂಜ್, ಇನ್ನೊಂದು ಬಂದ್ಬಿಟ್ಟು ಕೋಲ್ಡ್ ಶವರ್ ಚಾಲೆಂಜ್, ತಣ್ಣೀರ್ ಸ್ನಾನ. ಆಯ್ತಾ? ಇವಾಗ ಈ ಪುಷಪ್ಸ್ ಚಾಲೆಂಜ್ ಬಂದ್ಬಿಟ್ಟು ನಾರ್ಮಲ್ ಆಗಿ ನಾವು ಜಿಮ್ಗಳಲ್ಲಿ 10, 20, 30 ಮ್ಯಾಕ್ಸಿಮಮ್ ಒಂದು ಸೆಟ್ಗೆ ಅಷ್ಟು ಹೊಡಿತೀವಿ. ಇವತ್ತು ನಾನು ಒಂದೇ ಸಲಿಗೆ 50 ಪುಷಪ್ಸ್ ಮಾಡೋಣ ಅಂತ ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ಏನಕ್ಕೆ ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ತಿಳ್ಕೋಬೇಕು. ಒಬ್ಬ ಮನುಷ್ಯ ಮೆಂಟಲಿ ವೀಕ್ ಆದಾಗ ಅವನು 5, 10, 20 ಪುಷಪ್ಸ್ ಹೊಡಿಯೋಕ್ಕಾಗಲ್ಲ. ಬೇರೆ ಪುಷಪ್ಸ್ ಬೇಡ, ಏನು ಕೆಲಸನ ಮಾಡೋದಕ್ಕೆ ಅವನ ಕೈಯಲ್ಲಿ ಆಗಲ್ಲ. ನಾವು ಮೆಂಟಲಿ ಸ್ಟ್ರಾಂಗ್ ಇದೀವಾ ಇಲ್ವಾ ಅಂತ ಅನ್ಕೊಳ್ಳೋದಕ್ಕೆ ಈ ಥರ ಚಾಲೆಂಜ್ ತೊಗೋಬೇಕಾಗತ್ತೆ. ಅದಕ್ಕೆ ನಾನು ಇವತ್ತು ಒಂದೇ ಸಲಿಗೆ 50 ಪುಷಪ್ಸ್ ಹೊಡೆಯೋಣ ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ನನಗಿಂತ ಜಾಸ್ತಿ ಮಾಡೋರು ಇದ್ದಾರೆ, ಆಯಿತಾ? ಆ ಥರ ಇರೋರು ಕಮೆಂಟ್ ಹಾಕಿ, ನಾನು ನೋಡ್ಬಿಟ್ಟು ಖುಷಿ ಪಡ್ತೀನಿ. ಅದನ್ನು ಒಂದೇ ಸಲಿಗೆ ಅದನ್ನು ಏನಂತಾರೆ ನಾನ್ ಸ್ಟಾಪ್ 50 ಹೊಡೆಯೋಣ ಅಂತ ಅನ್ಕೊಂಡು 50 ಒಳಗಡೆ ಹೊಡೆದೆ ಅಂತ ಹೇಳಿದ್ರೆ ಸ್ವಲ್ಪ ಮೆಂಟಲಿ ವೀಕ್ ಆಗಿದ್ದೀನಿ ಅಂತ, ಆಯ್ತಾ? ಆ ಥರ ವೀಕ್ ಆಗಿದ್ರೆ ಬೇಕಾದ್ರೆ ಮುಂದಕ್ಕೆ ಅದನ್ನು ಜಾಸ್ತಿ ಮಾಡ್ಕೊತೀನಿ, ಮೆಂಟಲಿ ಸ್ಟ್ರಾಂಗ್ ಮಾಡ್ಕೊತೀನಿ. ಇನ್ನೊಂದು ಬಂದ್ಬಿಟ್ಟು ತಣ್ಣೀರು ಸ್ನಾನ. ಸುಮಾರು ತಣ್ಣೀರು ಸ್ನಾನ ಮಾಡಿಕೊಂಡು ಹತ್ತತ್ರ ಏನಿಲ್ಲ ಅಂದ್ರೆ 1.5 ವರ್ಷ 2 ವರ್ಷ ಆಯಿತು ಅನ್ಸುತ್ತೆ. ಸೊ ಅದಕ್ಕೆ ಇವತ್ತು ನಾನು ತಣ್ಣೀರು ಸ್ನಾನ ಮಾಡ್ಕೊಳ್ಳೋಣ ಅಂತ ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಇವೆರಡು ಚಾಲೆಂಜು, ತಣ್ಣೀರು ಸ್ನಾನ ಪ್ಲಸ್ ಇದು ಪುಷಪ್ಸ್ ಚಾಲೆಂಜು, ಇವೆರಡು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ ಅಂತ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನೀವು ಇದೇ ರೀತಿ ಚಾಲೆಂಜ್ ತೊಗೊಳ್ಳಿ. ನಿಮಗೆ ನೀವು ಆಗುತ್ತೆ ಅಂದರೆ ಮಾತ್ರ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕೇಪಬಿಲಿಟಿ ಏನು, ನಿಮ್ಮ ಕೆಪಾಸಿಟಿ ಏನು ಅಂತ. ಅದಕ್ಕೋಸ್ಕರ ನಾನು ಇವತ್ತು ಅದನ್ನು ಚಾಲೆಂಜ್ ತೊಗೊಂಡು ಅದು ನಿಮಗೂ ತೋರಿಸ್ತೀನಿ. ಬನ್ನಿ ಅಲ್ಲಿಗೆ ಹೋಗೋಣ, ಪುಷಪ್ ಚಾಲೆಂಜ್ ತೊಗೊಳ್ಳೋಣ, ಮಾಡೋಣ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನೋಡೋಣ. 20 ಮಾಡ್ತೀನ, 30 ಮಾಡ್ತೀನ, ಇಲ್ಲ 50 ಕಂಪ್ಲೀಟ್ ಮಾಡ್ತೀನ ಅನ್ನೋದು ನೀವೇ ನೋಡಿ, ಗೊತ್ತಾಗುತ್ತೆ. ಬನ್ನಿ ಡೈರೆಕ್ಟಾಗಿ ಪುಷಪ್ ಚಾಲೆಂಜ್ ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಶುರು ಮಾಡೋಣ ಇವಾಗ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35 ಆಗಲ್ಲ 36, 37, 38, 39, 40, 41, 42, 43, 44, 45, 46, 47, 48, 49, 50 ಮಿಸ್ ಆಗೋಯ್ತು, ಅರ್ಧ ಮಿಸ್ ಆಗೋಯ್ತು. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಅಟ್ ದ ಸೇಮ್ ಟೈಮ್ ಶೆಕೆನೂ ಚೆನ್ನಾಗಿ ಬಂತು. ನಾನು 49ವರೆಗೆ ಕಂಪ್ಲೀಟ್ ಮಾಡಿದ್ದೀನಿ ಅನ್ಸುತ್ತೆ. ಇವತ್ತು ಆಯ್ತಾ ಇಲ್ವೋ ನೀವೇ ಹೇಳಿ. ಇವಾಗ ಸೀದಾ ಕೋಲ್ಡ್ ವಾಟರ್ ಶವರ್ ಚಾಲೆಂಜ್ಗೆ ಹೋಗ್ಬಿಡೋಣ. ಇಲ್ಲಿ ಬರೀ ತಣ್ಣೀರು ಹಾಕ್ಕೊಂಡ್ರೆ ಮಜಾ ಬರಲ್ಲ. ಅದಕ್ಕೆ ಸ್ವಲ್ಪ ಮಜಾ ಬರಬೇಕು, ಇನ್ನೂ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಕೋಲ್ಡ್ ನೀರು ಹಾಕ್ಬೇಕು, ಐಸ್ ನೀರು ಹಾಕ್ಬೇಕು. ಅದಕ್ಕೋಸ್ಕರ ಒಂದು 2 hours ಇಂದನೇ ಒಂದು ಐಸ್ ವಾಟರ್ನ ನಾನು ಫ್ರೀಸರಲ್ಲಿ ಇಟ್ಟಿದ್ದೆ. ಬನ್ನಿ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಫ್ರೀಸ್ ಆಗಿದೆ, ಫುಲ್ ಕೋಲ್ಡ್ ಆಗಿದೆ. ಅದು ಇದು ತಗೊಂಡೋಗಿ ಟಬ್ ಒಳಗಡೆ ಹಾಕಿ ಸ್ನಾನ ಮಾಡ್ಕೊಳ್ಳೋದೆ ಇವಾಗ. ಸೊ ಫ್ರೀಸ್ ಆಗಿರೋದು ಇಲ್ಲೇ ಇದೆ ಟಬ್ಬು. ನನ್ನ ಪಾತ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ನೋಡೋಣ, ಹಾಕೊಂಡು ನೋಡೋಣ. ಇವಾಗ ತಣ್ಣೀರ್ದು ಟ್ಯಾಪ್ ಆನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇದು ತಣ್ಣೀರ್ದು ಬ್ಲೂ ಕಲರು, ಇದು ರೆಡ್ ಬಂದ್ಬಿಟ್ಟು ಹಾಟ್ ಶವರು. ನಾನು ತಣ್ಣೀರು ಆನ್ ಮಾಡಿದ್ದೀನಿ, ತುಂಬಲಿ ಚೆನ್ನಾಗಿ. ಅದು ಫುಲ್ ಟಬ್ ಆಗೋವರೆಗೂ ತುಂಬಲಿ ತಣ್ಣೀರು. ಆಮೇಲೆ ಡವ್ ಮಾಡ್ತಾ ಇದ್ದಾನೆ, ಬಿಸಿನೀರು ಅನ್ಕೋಬೇಡ್ರಿ, ಚೈಲ್ಡ್ ಆಗಿದೆ ನೀರು.
ತಣ್ಣೀರು ತುಂಬಲಿ ಅದು ಫುಲ್ಲು ಚಿಲ್ಡ್ ಆಗಿದೆ. ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂತ. ತಣ್ಣೀರು ಸ್ನಾನ ಮಾಡ್ಕೊಂಡು ನೋಡ್ತೀನಿ. ಸುಮಾರು ಏನಿಲ್ಲ ಅಂದ್ರೂ 1 ವರ್ಷ ಆಗಿತ್ತು ಮಾಡಿ. ಇವತ್ತು ಮಾಡ್ಕೊಂಡು ನೋಡ್ತೀನಿ. ಆಚೆ ಕಡೆನೂ ವೆದರ್ ಕೋಲ್ಡ್ ಆಗಿದೆ, ನೋಡೋಣ. ಆಲ್ಮೋಸ್ಟ್ ನೀರು ತುಂಬಿದೆ. ಇದಕ್ಕೆ ಇದನ್ನು ಆಫ್ ಮಾಡಿ ತಣ್ಣೀರು ಒಯ್ದು ಬಿಡೋಣ. ತಣ್ಣೀರು ಅಂತ ಹೇಳಿದ್ರೆ ತಣ್ಣೀರು ಆಲ್ರೆಡಿ ಇದೆ. ಈ ಐಸ್ ವಾಟರ್ ಒಯ್ದು ಬಿಡೋಣ. ಇದಕ್ಕೆ ಒಯ್ತಾ ಇದ್ದೀನಿ. ತಣ್ಣೀರು ಉಯ್ಕೊಂಡಾಗಿದೆ. ಯಾವುದಕ್ಕೂ ಪೂರ್ತಿ ಬಕೆಟ್ನೇ ಉಯ್ಕೊಬಿಡೋಣ, ಸುಮ್ಮನೆ ಇದು ಬೇಡ. ಫುಲ್ಲು ಕೋಲ್ಡ್ ಆಗಿದೆ. ಸ್ವಲ್ಪ ಕಾಲಿಗೆ ಹಾಕ್ಕೊಂಡು ಮೊದಲನೇದು ತಣ್ಣೀರು ಸ್ನಾನ ಹೆಂಗಿರುತ್ತೋ ಗೊತ್ತಿಲ್ಲ. ಸುಮಾರು 2 ವರ್ಷ ಆಯಿತು ಮಾಡ್ಕೊಂಡು. ಮೈ ಗಾಡ್, ಹರೇ ಕೃಷ್ಣ. ಮೈಂಡ್ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿದ್ರೆ ಇವೆಲ್ಲ ಮಾಡಲೇಬೇಕು. ನೋಡೋಣ. ಏನ್ ಕೋಲ್ಡ್ ಗುರು ಇದು. ಅಪ್ಪ ದೇವ್ರೆ, ಇಲ್ಲ ಇದು ಫುಲ್ ಟಬ್ಬೆ ಹಾಕೋಬಿಡ್ತೀನಿ. ಹರೇ ಕೃಷ್ಣ. ಫೈನಲಿ ಚಾಲೆಂಜ್ ಕಂಪ್ಲೀಟೆಡ್. ಸೊ ಫೈನಲ್ ಆಗಿ 2 ಚಾಲೆಂಜು ಕಂಪ್ಲೀಟ್ ಮಾಡಿದೆ. ಪುಷಪ್ ಚಾಲೆಂಜಲ್ಲಿ 50 ಮಾಡಬೇಕಾಗಿತ್ತು, ಬಟ್ ತುಂಬಾನೇ ಕಷ್ಟಪಟ್ಟೆ. ಆಲ್ಮೋಸ್ಟ್ ಇನ್ನು ಬರೀ 3 ಇತ್ತು. ಬಟ್ ಅದು 47ಕ್ಕೆ ಎಂಡ್ ಆಯಿತು. ನನ್ನ ಮೈಂಡು ಆದಷ್ಟು ಟ್ರೈ ಮಾಡಿದೆ ಪುಷ್ ಮಾಡೋದಕ್ಕೆ. ನನ್ನ ಕೈಯಲ್ಲಿ ಆಗ್ತಿದ್ದೆ ಮ್ಯಾಕ್ಸಿಮಮ್ 30-35 ಹೊಡಿತಿದ್ದೆ ಒಂದು ಇದಕ್ಕೆ. ಇಲ್ಲ ಇವತ್ತು ಮಾಡಲೇಬೇಕು ಅಂದ್ಬಿಟ್ಟು 47ವರೆಗೂ ಕಷ್ಟಪಟ್ಟೆ. ಬಟ್ ಆಗಿಲ್ಲ, 50 ಕಂಪ್ಲೀಟ್ ಆಗಿಲ್ಲ. 3 ಮಿಸ್ ಆಯಿತು. ಬಟ್ ಎನಿ ಹಾವ್ ಏನಂತಾರೆ, ಅಟ್ಲೀಸ್ಟ್ ನಂದು ಏನಂತಾರೆ ಕೆಪಾಸಿಟಿ ಎಷ್ಟಿದೆ ಅಂತ ಗೊತ್ತಾಯಿತು. ಮೆಂಟಲಿ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದು ಒಂದು ಲೆಸನ್ ಕಲ್ತಾಯ್ತು ಅದರಿಂದ, ಪುಷಪ್ಸಿಂದ. ಆಮೇಲೆ ನೀವೇ ನೋಡ್ದಂಗೆ ಇದು ಕೋಲ್ಡ್ ಬಾತ್ ಆಯಿತಾ. ನಾನು ಅಂದ್ಕೊಂಡಿದ್ದು ಬರೀ ತಣ್ಣೀರು ಸ್ನಾನ, ಟ್ಯಾಪಲ್ಲಿ ಏನು ಬರುತ್ತೋ ನೀರು ಹಾಕೊಂಡು ಬಂದ್ಬಿಡೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದು. ಇಲ್ಲ ಇನ್ನೂ ಸ್ವಲ್ಪ ಏನಾದರೂ ಇದಿರಬೇಕು, ಎಫೆಕ್ಟಿವ್ ಆಗಿರಬೇಕು ಅಂದ್ಬಿಟ್ಟು ಒಂದು 3 ಲೀಟ್ರ್ ಆಗುವಷ್ಟು ಒಂದು ಇದರಲ್ಲಿ ಟಬ್ಬಲ್ಲಿ, ಒಂದು ಸಿಲ್ವರ್ ಇದರಲ್ಲಿ ಪಾತ್ರೆಯಲ್ಲಿ ನೀರು ತುಂಬಿಸಿ 1-2 ಅವರ್ ಮುಂಚೆ ಅದನ್ನು ಚೆನ್ನಾಗಿ ಕೋಲ್ಡ್ ಮಾಡಿ ಫ್ರೀಸ್ ಮಾಡಿ ತಂದು ಅದನ್ನು ಹಾಕಿದೆ. ಸಖತ್ತಾಗಿತ್ತು ಕೋಲ್ಡ್ ಸಖತ್ತಾಗಿತ್ತು ಅನ್ನೋದಕ್ಕಿಂತ ಬೆಳಗ್ಗೆ ತಣ್ಣೀರು ಸ್ನಾನ ಮಾಡೋದಿದೆಯಲ್ಲ ಅದು ರಿಯಲ್ ಚಾಲೆಂಜು. ಬಟ್ ಸುಮಾರು ಜನಕ್ಕೆ ಅಭ್ಯಾಸ ಇದೆ, ಇದು ಯಾವ್ದು ದೊಡ್ಡ ಚಾಲೆಂಜ್ ಅನ್ಸ್ಬೋದು. ಬಟ್ ಈ ಚಿಕ್ಕ ಚಾಲೆಂಜ್ಗಳಿಂದಾನೇ ನಾವು ದೊಡ್ಡ ಚಾಲೆಂಜ್ ಮಾಡೋಕ್ಕಾಗೋದು. ಇವೆಲ್ಲ ನಮ್ಗಿದೆ ಅಂತ ಹೇಳ್ತಾರೆ. 1.5 ವರ್ಷ 2 ವರ್ಷ ಗ್ಯಾಪ್ ಆದ್ಮೇಲೆ ಸಡನ್ನಾಗಿ ತಣ್ಣೀರು ಹಾಕೋಬೇಕು ಅಂದರೆ ಭಾರಿ ಕಷ್ಟ ಆಗುತ್ತೆ. ಅದು ಏನಂತಾರೆ ಅಭ್ಯಾಸ ಇಲ್ದಿರೋರಿಗೆ ಚೆನ್ನಾಗಿ ಗೊತ್ತದು. ಅದು ಯಾರ್ಯಾರಿಗೆ ಅಭ್ಯಾಸ ಇಲ್ಲ ದಯವಿಟ್ಟು ಅವ್ರು ಕಮೆಂಟ್ ಮಾಡಿ. ಬಟ್ ಸಖತ್ತಾಗಿತ್ತು ಚಾಲೆಂಜ್ಗಳು. ನಮಗೆ ಮೆಂಟಲಿ ಯಾವ ರೀತಿ ಸ್ಟ್ರಾಂಗ್ ಆಗಬೇಕು ಅನ್ನೋದನ್ನ ಈ 2 ಚಾಲೆಂಜಿಂದ ಕಲ್ತಂಗಾಯಿತು. ಇದೇ ರೀತಿ ನಾವು ಪ್ರತಿನಿತ್ಯ ನಮಗೆ ನಾವು ಚಾಲೆಂಜ್ ಮಾಡಿಕೊಂಡ್ರೆ ಏನೇನೆಲ್ಲ ಅಚೀವ್ ಮಾಡ್ಬೋದು ಅನ್ನೋದು ಒಂದು ಚಿಕ್ಕ ಲೆಸನ್ ಅಷ್ಟೇ ಇದು. ನಾನು ಏನಕ್ಕೆ ಚಾಲೆಂಜಸ್ಗಳು ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ನಂತರ ಸುಮಾರು ಅಲ್ಲಿ ನೋಡ್ತಿರೋ ಆಡಿಯನ್ಸ್ಗಳಿರ್ಬೋದು, ಅವ್ರುಗಳೆಲ್ಲ ಎಷ್ಟೊಂದು ಸಲ ನಮಗೆ ನಾವೇ ಇದಿರುತ್ತೆ, ಪೊಟೆನ್ಷಿಯಲ್ ಇರುತ್ತೆ, ನಾವು ಅದು ಸಾಧಿಸೋ ಛಲ ಇರುತ್ತೆ. ಬಟ್ ನಾವು ಅದು ಆ್ಯಕ್ಷನ್ ತಗೊಳ್ಳಲ್ಲ. ಆ್ಯಕ್ಷನ್ ತಗೊಂಡ್ರೆ ಏನೆಲ್ಲ ಮಾಡ್ಬೋದು, ಚಿಕ್ಕದನ್ನು ಒಂದೊಂದು ಏನಂತಾರೆ ಅಲ್ಲಿ ಬಿದ್ದಿರೋ ಪೇಪರ್ನ ಎತ್ಬಿಟ್ಟು ಡಸ್ಟ್ಬಿನ್ಗೆ ಹಾಕೋದನ್ನು
ಒಂದು ಚಿಕ್ಕ ಚಾಲೆಂಜ್ ತರ ತಗೊಂಡ್ರೆ ನಾವು ಕೂತ್ಕೊಂಡೇ ಇರ್ತೀವಿ. ಅದು ಒಂದು ಪೇಪರ್ ಹೋಗಿ 2 ಪೇಪರ್ ಆಗುತ್ತೆ, 2 ಪೇಪರ್ ಹೋಗಿ 3 ಪೇಪರ್ ಆಗಿ ಅಲ್ಲಿ ಅಷ್ಟು ಕಸ ತುಂಬಿಕೊಳ್ಳುತ್ತೆ ಅದು. ಆ ಕಸನ ತೆಗೆದ್ಬಿಟ್ಟು ಅಲ್ಲಿ ಇದ್ದಿದ್ದ ಕಸನೇ ತೆಗೆದ್ಬಿಟ್ಟು ಅಲ್ಲಿ ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಎದ್ಬಿಟ್ಟು ಅಲ್ಲಿ ನಾವು ಕಸ ಕ್ಲಿಯರ್ ಮಾಡ್ದಂಗೆ. ಅದೇ ರೀತಿ ನಮ್ಮ ಮೈಂಡಲ್ಲೂ ಅಷ್ಟೇ. ನಮ್ಮ ಮೈಂಡಲ್ಲಿರೋ ಕಸನ ನಾವು ಕ್ಲಿಯರ್ ಮಾಡಿಬಿಟ್ಟು ನಮಗಿರೋ ಪೊಟೆನ್ಷಿಯಲ್ನ ನಾವು ಅದನ್ನು ಏನಂತಾರೆ ಎಕ್ಸ್ಪ್ಲೋರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನಾನು ಈ 2 ಚಾಲೆಂಜ್ ತೊಗೊಂಡಿದ್ದು ಮೇಯ್ನ್ ಉದ್ದೇಶನ ಅದಕ್ಕೋಸ್ಕರನೇ. ಇನ್ನೂ ಮುಂದೆ ಬೇಕಾದ್ರೆ ದೊಡ್ಡ ದೊಡ್ಡ ಚಾಲೆಂಜ್ಗಳನ್ನ ತಗೊಳ್ಳೋಣ. ನಿಮಗೂ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಏನಂತಾರೆ ಇಂಥ ಚಾಲೆಂಜ್ ಮಾಡ್ಬೋದು, ಇಂಥ ಚಾಲೆಂಜ್ ತಗೋಬೋದು, ನಾನು ತಗೊತಾ ಇದ್ದೀನಿ ಅಂತ ನೀವು ನನಗೆ ಬೇಕಾದ್ರೆ ಸಜೆಸ್ಟ್ ಮಾಡಿ. ನೀವು ಈ ಥರ ಚಾಲೆಂಜ್ಗಳು ತೊಗೊಂಡು ಕಮೆಂಟ್ ಮಾಡಿ. ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ಅದೇ ಕಮೆಂಟ್ ಹತ್ರ ಬಂದ್ಬಿಟ್ಟು ರಿಪ್ಲೈ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಏನಂತ ಹೇಳಿದ್ರೆ ಮನುಷ್ಯನ ಪೊಟೆನ್ಷಿಯಲ್ ತುಂಬಾ ಇರುತ್ತೆ, ಬಟ್ ನಾವು ಯಾವುದೂ ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಲ್ಲ. ನಮಗೆ ನಾವು ಪ್ರಯತ್ನ ಪಟ್ಟಾಗ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಅದು ನಮಗೆ ಮೇಯ್ನ್ ತಡೀತಿರೋದು ಎಲ್ಲ ಅಂತ ಹೇಳಿದ್ರೆ ಇಲ್ಲಿ. ಅದೊಂದನ್ನ ಅದು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು, ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ನಮ್ಮ ಸುತ್ತಮುತ್ತ ಯಾವುದಾದ್ರು ಅಡಿಕ್ಷನ್ ಆಗಿರ್ತೀವಿ, ಯಾವುದ್ಯಾವುದು ನಮಗೆ ಬೇಡ ಬೇಕು ಅದನ್ನೆಲ್ಲ ಬೇಕಾದ್ರೆ ನಾವು ಕಂಟ್ರೋಲ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಅದೊಂದು ನಾವು ಕಂಟ್ರೋಲ್ ಮಾಡಬೇಕು. ಆ ಕಂಟ್ರೋಲ್ ಮಾಡಿದಾಗ ಡೆಫಿನೆಟ್ಲಿ ನಾವೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇದೇ ರೀತಿ ನಿಮಗೂ ಚಾಲೆಂಜಸ್ಗಳು ಮತ್ತು ರಿಯಲ್ ವಿಡಿಯೋಸ್ಗಳು ಬೇಕು ಅಂದಾಗ ಡೆಫಿನೆಟ್ಲಿ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇರಿ. ನೀವುಗಳು ಈ ರೀತಿ ನಿಮ್ಮ ಮೈಂಡ್ ಪೊಟೆನ್ಷಿಯಲ್ ಏನು ಅಂತ ನೀವು ತಿಳ್ಕೊಳ್ಳಿ, ನಿಮ್ಮ ಕೆಪಾಸಿಟಿ ಏನು ಅಂತ ತಿಳ್ಕೊಳ್ಳಿ. ಅದು ತಿಳ್ಕೊಂಡಾಗಲೇ ನೀವು ಜೀವನದಲ್ಲಿ ನಿಮ್ಗೆ ಏನು ಮಾಡಬೇಕು, ನಿಮ್ಮ ಗೋಲ್ಸ್ಗಳೇನು ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಇದು ಸುಮ್ಮನೆ ಚಿಕ್ಕ ಚಿಕ್ಕ ಚಾಲೆಂಜ್ ಅನ್ಸ್ಬೋದು. ಈ ಚಿಕ್ಕ ಚಿಕ್ಕ ಚಾಲೆಂಜ್ಗಳೇ ಏನಂತ ಹೇಳಿದ್ರೆ ಇವಾಗ ಹೊಸಬ್ರು ಮಾಡೋರಿಗೆ ದೊಡ್ಡ ಚಾಲೆಂಜ್ ಇದು, ಆಯ್ತಾ? ಹೊಸಬ್ರು ಮಾಡೋರಿಗೆ ಇವಾಗ ಹೋಗ್ಬಿಟ್ಟು ಡೈಲಿ ಬಂಡೆ ಹೊಡಿಯೋನ್ಗೆ ಹೋಗ್ಬಿಟ್ಟು ಯಾರೋ ನಮ್ಮಂತವ್ನಿಗೆ ಹೋಗ್ಬಿಟ್ಟು ಏನಂದ್ರೆ ತಗೊಳ್ಳೋ ದೊಡ್ಡ ಸುತ್ಕಿ ತಗೊಂಡಿದ್ದು ದೊಡ್ಡ ಬಂಡೆ ನೋಡೋದು ಬಿಸಾಕು ಅಂತ ಹೇಳಿದ್ರೆ ನಾವೊಂದು 100 ದಿವಸ ತಗೋಬಹುದು. ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋನು ಬೇಕಾದ್ರೆ ಏನಂತಾರೆ ಒಂದ್ ದಿವಸದಲ್ಲ ಬಂಡೆನ್ ಚೂರ್ ಮಾಡಿ ಅರ್ಧ ಮಾಡಿ ಬಿಸಾಕ್ಬಿಡ್ತಾನೆ, ಆಯ್ತಾ? ಅವ್ನಿಗಷ್ಟು ಪ್ರಾಕ್ಟೀಸ್ ಇರುತ್ತೆ. ಅದೇ ರೀತಿ ಪ್ರಾಕ್ಟೀಸ್ ಇಲ್ದಿರೋರಿಗೆ ಇದು ದೊಡ್ಡದೇ ಅನ್ಸುತ್ತೆ ಇದು. ಅದೇ ರೀತಿ ಯಾವುದೇ ಚಾಲೆಂಜನ್ನು ಚಿಕ್ಕದು ದೊಡ್ಡದು ಅಂತಲ್ಲ, ಅವ್ರ ಪೊಟೆನ್ಷಿಯಲ್ ಏನಿದೆ ಅಂತ ತಿಳ್ಕೊಬೇಕು ಅಂದರೆ ಈ ರೀತಿ ನಾವು ಒಂದು ಚಿಕ್ಕ ಚಿಕ್ಕ ಚಾಲೆಂಜ್ಗಳು ತೊಗೊಂಡು ನಮ್ಮನ್ನು ನಾವು ಫೇಸ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅಂದಾಗ ಡೆಫಿನೆಟ್ಲಿ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.